ಕೋಶದ ಶಕ್ತಿಯ ಕೇಂದ್ರ ಯಾವುದು? ಉತ್ತರ ಮೈಟೊಕಾಂಡ್ರಿಯಾ. ಸಾರ್ವತ್ರಿಕ ಗುರುತ್ವಾಕರ್ಷಣೆಯ ನಿಯಮವನ್ನು ರೂಪಿಸಿದವರು ಯಾರು? ಉತ್ತರ ಐಸಕ್ ನ್ಯೂಟನ್. ಭೂಮಿಯ ವಾತಾವರಣದ ಮುಖ್ಯ ಅಂಶ ಯಾವುದು? ಉತ್ತರ ಸಾರಜನಕ. ವಿದ್ಯುತ್ ಪ್ರವಾಹವನ್ನು ಅಳೆಯಲು ಯಾವ ಘಟಕವನ್ನು ಬಳಸಲಾಗುತ್ತದೆ? ಉತ್ತರ ಆಂಪಿಯರ್. ಭೂಮಿಯ ಮೇಲಿನ ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಯಾವುದು? ಉತ್ತರ ವಜ್ರ. ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ? ಉತ್ತರ ಮಂಗಳ. ಉಪ್ಪಿನ ರಾಸಾಯನಿಕ ಸೂತ್ರ ಯಾವುದು? ಉತ್ತರ NaCl. ವಯಸ್ಕ ಮಾನವ ದೇಹದಲ್ಲಿ ಎಷ್ಟು ಮೂಳೆಗಳು ಇರುತ್ತವೆ? ಉತ್ತರ 206. ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟಾಗಿರುತ್ತದೆ? ಉತ್ತರ ಪ್ರತಿ ಸೆಕೆಂಡಿಗೆ ಸರಿಸುಮಾರು 2,99,792 ಕಿಲೋಮೀಟರ್ಗಳು. ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಆಲ್ಬರ್ಟ್ ಐನ್ಸ್ಟೀನ್. ಜ್ವಾಲಾಮುಖಿ ಚಟುವಟಿಕೆಯಿಂದ ಯಾವ ರೀತಿಯ ಬಂಡೆಗಳು ರೂಪುಗೊಳ್ಳುತ್ತವೆ? ಉತ್ತರ ಅಗ್ನಿಶಿಲೆ. ಮಾನವ ದೇಹದಲ್ಲಿ ಅತಿದೊಡ್ಡ ಅಂಗ ಯಾವುದು? ಉತ್ತರ ಚರ್ಮ. ಸೂರ್ಯನಲ್ಲಿ ಕಂಡುಬರುವ ಪ್ರಾಥಮಿಕ ಅನಿಲ ಯಾವುದು? ಉತ್ತರ ಹೈಡ್ರೋಜನ್. DNA ಎಂದರೆ ಏನು? ಉತ್ತರ ಡಿಯಾಕ್ಸಿರೈಬೋ ನ್ಯೂಕ್ಲಿಕ್ ಆಮ್ಲ. ಭೂಮಿಯ ಕಡೆಗೆ ವಸ್ತುಗಳನ್ನು ಎಳೆಯುವ ಶಕ್ತಿ ಯಾವುದು? ಉತ್ತರ ಗುರುತ್ವಾಕರ್ಷಣೆ. ಯಾವ ಗ್ರಹವು ಸೂರ್ಯನಿಗೆ ಅತಿ ಹತ್ತಿರದಲ್ಲಿದೆ? ಉತ್ತರ ಬುಧ. ಜೀವಕೋಶದ ಯಾವ ಭಾಗವು ಆನುವಂಶಿಕ ವಸ್ತುಗಳನ್ನು ಒಳಗೊಂಡಿದೆ? ಉತ್ತರ ನ್ಯೂಕ್ಲಿಯಸ್. ಸಮುದ್ರ ಮಟ್ಟದಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟು? ಉತ್ತರ 100 ಡಿಗ್ರಿ ಸೆಲ್ಸಿಯಸ್. ಚಿನ್ನದ ರಾಸಾಯನಿಕ ಚಿಹ್ನೆ ಯಾವುದು? ಉತ್ತರ Au. ಯಾವ ವಿದ್ಯಮಾನವು ಭೂಮಿಯ ಮೇಲೆ ಋತುಗಳನ್ನು ಉಂಟುಮಾಡುತ್ತದೆ? ಉತ್ತರ ಭೂಮಿಯ ಅಕ್ಷದ ಓರೆ. ನಮ್ಮ ಸೌರವ್ಯೂಹದಲ್ಲಿ ಅತಿದೊಡ್ಡ ಗ್ರಹ ಯಾವುದು? ಉತ್ತರ ಗುರುಗ್ರಹ. ಜೀವನದ ಅತಿ ಚಿಕ್ಕ ಘಟಕ ಯಾವುದು? ಉತ್ತರ ಕೋಶ. ಅಂಶಗಳ ಆವರ್ತಕ ಕೋಷ್ಟಕವನ್ನು ಅಭಿವೃದ್ಧಿಪಡಿಸಿದವರು ಯಾರು? ಉತ್ತರ ಡಿಮಿಟ್ರಿ ಮೆಂಡೆಲೀವ್. ಕೆಂಪು ರಕ್ತ ಕಣಗಳ ಪ್ರಾಥಮಿಕ ಕಾರ್ಯ ಏನು? ಉತ್ತರ ಆಮ್ಲಜನಕವನ್ನು ಸಾಗಿಸುವುದು. ಆಹಾರದಲ್ಲಿ ಯಾವ ರೀತಿಯ ಶಕ್ತಿ ಇರುತ್ತದೆ? ಉತ್ತರ ರಾಸಾಯನಿಕ ಶಕ್ತಿ. ಯಾವ ಆಕಾಶಕಾಯವನ್ನು ಭೂಮಿಯ ನೈಸರ್ಗಿಕ ಉಪಗ್ರಹ ಎಂದು ಕರೆಯಲಾಗುತ್ತದೆ? ಉತ್ತರ ಚಂದ್ರ. ನೈಸರ್ಗಿಕ ಅನಿಲದ ಮುಖ್ಯ ಅಂಶ ಯಾವುದು? ಉತ್ತರ ಮೀಥೇನ್. ಭೂಮಿಯ ಹೊರಪದರದ ಪ್ರಾಥಮಿಕ ಅಂಶ ಯಾವುದು? ಉತ್ತರ ಆಮ್ಲಜನಕ. ವಸ್ತುವಿನ ಚಲನೆಯನ್ನು ಯಾವ ಶಕ್ತಿಯು ವಿರೋಧಿಸುತ್ತದೆ? ಉತ್ತರ ಘರ್ಷಣೆ. ಚರ್ಮವು ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡಾಗ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತದೆ? ಉತ್ತರ ವಿಟಮಿನ್ ಡಿ. ಮಾನವನ ಯಕೃತ್ತಿನ ಮುಖ್ಯ ಕಾರ್ಯ ಏನು? ಉತ್ತರ ರಾಸಾಯನಿಕಗಳನ್ನು ನಿರ್ವಿಷಗೊಳಿಸುವುದು ಮತ್ತು ಔಷಧಿಗಳನ್ನು ಚಯಾಪಚಯಗೊಳಿಸುವುದು. ಶುದ್ಧ ನೀರಿನ pH ಮಟ್ಟ ಎಷ್ಟಾಗಿರುತ್ತದೆ? ಉತ್ತರ 7. ಯಾವ ವಸ್ತುವಿನ ಸ್ಥಿತಿಯಲ್ಲಿ ಅಣುಗಳು ಕನಿಷ್ಠ ಶಕ್ತಿಯನ್ನು ಹೊಂದಿರುತ್ತವೆ? ಉತ್ತರ ಘನ ಸ್ಥಿತಿ. ವಿಶ್ವದಲ್ಲಿ ಅತಿ ಹೆಚ್ಚು ಹೇರಳವಾಗಿರುವ ಅಂಶ ಯಾವುದು? ಉತ್ತರ ಹೈಡ್ರೋಜನ್. ಬೆಳಕು ವಿವಿಧ ಮಾಧ್ಯಮಗಳ ಮೂಲಕ ಹಾದು ಹೋಗುವಾಗ ಬಾಗಿದ ಸಂದರ್ಭದಲ್ಲಿ ಯಾವ ವಿದ್ಯಮಾನವು ಸಂಭವಿಸುತ್ತದೆ? ಉತ್ತರ ವಕ್ರೀಭವನ.